ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ರುಚಿಯಾದಂತಹ ಉದ್ದಿನಬೇಳೆ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈಗ ಪಕ್ಷ ಮಾಸ ನಡೀತಾ ಇದೆ. ಈ ಚಟ್ನಿಯನ್ನು ಪಕ್ಷವನ್ನು ಮಾಡುವಂತಹ ದಿನದಲ್ಲಿ ಮನೆಗಳಲ್ಲಿ ಮಾಡ್ಬೋದು, ಮತ್ತು ಯಾವಾಗಲಾದರೂ ನಮಗೆ ತಿನ್ನಬೇಕು ಅನ್ನಿಸ್ದಾಗ ಮಾಡ್ಕೋಬೋದು. ಸ್ನೇಹಿತರೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಒಂದು ಬಾಣಲಿಯನ್ನು ಇಟ್ಕೊಂಡು ಅದಕ್ಕೆ ಅರ್ಧ ಕಪ್ ಆಗಷ್ಟು ಉದ್ದಿನ ಕಾಳನ್ನು ಹಾಕ್ಕೊಂಡಿದ್ದೀನಿ. ಅಂದರೆ ಗುಂಡು ಉದ್ದಿನಬೇಳೆ ಅಂತೀವಲ್ವ, ಅದನ್ನು ತೊಗೊಂಡಿದ್ದೀನಿ. ನೀವು ಉದ್ದಿನಬೇಳೆ ಸಹ ತೊಗೋಬೋದು. ಇದನ್ನು ಚೆನ್ನಾಗಿ ಘಮ ಬರೋ ತನಕ ಕೆಂಪಗೆ ಹುರ್ಕೋಬೇಕು. ನೋಡಿರಿ, ಈ ರೀತಿಯಾಗಿ ಕೆಂಪಗಾಗಬೇಕು. ಒಳ್ಳೆ ಪರಿಮಳ ಬರ್ತಾ ಇರುತ್ತೆ ಉದ್ದಿನಬೇಳೆದು. ಅಲ್ಲಿ ತನಕನೂ ಎಣ್ಣೆಯನ್ನು ಹಾಕಬಾರ್ದು, ಹಾಗೆ ಡ್ರೈ ರೋಸ್ಟನ್ನು ಮಾಡ್ಕೋಬೇಕು. ಈಗ ಮತ್ತೆ ಬಾಣಲಿಯನ್ನು ಇಟ್ಕೊಂಡು ಇದಕ್ಕೆ ಒಂದು ಸಣ್ಣ ಚಮಚ ಆಗಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಇದಕ್ಕೆ ಒಂದು ದೊಡ್ಡ ಚಮಚ ಆಗಷ್ಟು ಜೀರಿಗೆ, ಒಂದು 4 ಕಾಳು ಮೆಂತ್ಯ ಜಾಸ್ತಿ ಹಾಕಬಾರ್ದು, ಸುಮ್ಮನೆ ಪರಿಮಳಕ್ಕಷ್ಟೇ. ಮತ್ತು ಸ್ವಲ್ಪ ಇಂಗನ್ನು ಹಾಕಿ ಮತ್ತು ಇದಕ್ಕೆ ಶುಂಠಿಯನ್ನು ಹಾಕಬೇಕು. ಒಂದು ದೊಡ್ಡದಾದಂತಹ 1 ಇಂಚಿನಷ್ಟು ಶುಂಠಿಯನ್ನು ಹಾಕಬೇಕು. ಸ್ವಲ್ಪ ಒಣಕೊಬ್ಬರಿಯನ್ನು ಹಾಕಬೇಕು, ಒಂದು 1/4 ಬಟ್ಲಾಗಷ್ಟು. ಮತ್ತು ಖಾರಕ್ಕೆ ತಕ್ಕಷ್ಟು ಒಣಮೆಣಸಿನ್ಕಾಯನ್ನು ಹಾಕೋಬೇಕು. ನೋಡಿರಿ, ಎಲ್ಲವನ್ನು ಒಟ್ಟಿಗೆ ಹುರಿಬೇಕು. ಜೀರಿಗೆ, ಒಂದು 4 ಕಾಳು ಮೆಂತ್ಯ, ಶುಂಠಿ, ಹಸಿ ಶುಂಠಿ ಮತ್ತು ಒಣಕೊಬ್ಬರಿ, ಸ್ವಲ್ಪ ಒಣಮೆಣಸಿನ್ಕಾಯಿ ಖಾರಕ್ಕೆ ನೋಡಿಕೊಂಡು ಹಾಕ್ಕೊಂಡು ನೀವು ಚೆನ್ನಾಗಿ ಈ ರೀತಿಯಾಗಿ ಫ್ರೈ ಮಾಡಬೇಕು. ಕೊನೆಯದಾಗಿ ನಾವು ಉದ್ದಿನಬೇಳೆ ಏನು ಹುರಿದಿಟ್ಕೊಂಡಿರ್ತೀವಲ್ಲ ಅದನ್ನು ಸಹ ಇದಕ್ಕೆ ಹಾಕ್ಕೊಂಡು ಒಂದು ಸಲ ಎಲ್ಲನೂ ಫ್ರೈ ಮಾಡ್ಕೊಂಬಿಡೋದು. ಈ ರೀತಿಯಾಗಿ ಚೆನ್ನಾಗಿ ಪರಿಮಳ ಬರೋ ತನಕನೂ ಹುರ್ಕೋಬೇಕು. ಇದು ಸ್ವಲ್ಪ ತಣ್ಣಗಾಗಲಿ. ಆಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದಕ್ಕೆ ಹುಳಿಗೆ ತಕ್ಕಷ್ಟು ಹುಣಸೆ ಹಣ್ಣನ್ನು ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಸ್ವಲ್ಪ ಬೆಲ್ಲವನ್ನು ಹಾಕಬೇಕು. ಸ್ವಲ್ಪ ಸಿಹಿ ಇರಬೇಕಿದು ಚಟ್ನಿ, ಅದಕ್ಕೋಸ್ಕರ ಸ್ವಲ್ಪ ಬೆಲ್ಲ ಜಾಸ್ತಿನೇ ಹಾಕ್ಕೊಳ್ರಿ. ಹೀಗೆ ಇದನ್ನು ಒಂದು ಸಲ ರುಬ್ಕೊಂಡು ಆಮೇಲೆ ನೀರು ಹಾಕ್ಕೊಂಡು ಈ ರೀತಿಯಾಗಿ ಚಟ್ನಿ ಥರ ಮಾಡಿಕೊಂಡು ಇದಕ್ಕೆ ಒಂದು ಒಗ್ಗರಣೆಯನ್ನು ಕೊಟ್ಕೊಂಡ್ಬಿಟ್ರೆ ರುಚಿಯಾದಂತಹ ಉದ್ದಿನಬೇಳೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ನೀವೆಲ್ಲ ಟ್ರೈ ಮಾಡಿರಿ. ಯೂಟ್ಯೂಬಲ್ಲಿ ತುಂಬ ಜನ ಕೇಳ್ತಾ ಇದ್ರಿ, ವಿಡಿಯೋ ಹಾಕಿದ್ದೀನಿ. ಈ ಚಟ್ನಿಯನ್ನು ಶ್ರಾದ್ದ ಪಕ್ಷಗಳಲ್ಲಿ ಮಾಡ್ಬೋದು. ಅಡುಗೆಯಲ್ಲಿ ತುಂಬ ರುಚಿಯಾಗಿರುತ್ತೆ. ಹಾಗೆ ಸಹ ನಾವು ಯಾವತ್ತಾದರೂ ಮಾಡ್ಕೋಬೋದು. ಚಪಾತಿಗೆ, ಅನ್ನಕ್ಕೂ ಸಹ ತುಂಬ ರುಚಿ ಇರುತ್ತೆ. ನೀವು ಎಲ್ಲ ಟ್ರೈ ಮಾಡಿರಿ ಸ್ನೇಹಿತರೆ. ಹೇಗೆ ಬಂತು ಅಂತ ತಿಳಿಸೋದು ಮರಿಬೇಡ್ರಿ. ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗೋಣ. ನಮಸ್ಕಾರ.